2 ತಿಮೋಥಿಯನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 2 Timothy ಚಾಪ್ಟರ್ 4 ವರ್ಸ್ 15 to 17, 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೂ, ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ, ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತ ನನ್ನನ್ನು ಸಿಂಹದ ಬಾಯಿಗಳಿಂದಲೂ ತಪ್ಪಿಸಿದನು. ಸತ್ಯವೇದ ಗ್ರಂಥದಲ್ಲಿ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯವಾಗಿದೆ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಬಲಪಡಿಸಲಾಗಿದೆ. ಸ್ಟ್ರೆಂಥೆಂಡ್. ಗಟ್ಟಿಯಾಗಿ ಹೇಳ್ರಿ, ಬಲಪಡಿಸಲಾಗಿದೆ. ಆಗುತ್ತೆ ಅಂತಲ್ಲ, ಆಗಿದೆ. ಬಲಪಡಿಸಲಾಗಿದೆ. ಆಮೇಲೆ ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮೀಯ ಸಂತತಿಯಾದ ತಿಮೋಥಿಯನನ್ನು ಆತ್ಮಿಕ ರೀತಿಯಲ್ಲಿ ಮೆಂಟರಿಂಗ್ ಮಾಡುವ ಸಮಯ, ತಾನು ಬಹಳ ಕಷ್ಟಕರವಾದ ರೀತಿಯಲ್ಲಿ ಹಾದು ಹೋದ ಭಾಗಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ತಿಮೋಥಿಯನಿಗೆ ಬರೀತಿರುವಂಥ ಪತ್ರಿಕೆ ತನ್ನ ಜೀವನದ ಕಡೆ ಪತ್ರಿಕೆ. ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಬರೀತಿರುವ ಕಡೆ ಪತ್ರಿಕೆ ಅದು. ಅದನ್ನು ರೋಮ ಕಾರಾಗೃಹದಲ್ಲಿದ್ದು ತಾನು ಇನ್ನೇನು ಹುತಾತ್ಮನಾಗುವುದಕ್ಕೆ ಮುಂಚಿತವಾಗಿ ಈ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಆ ಕಾಲಘಟ್ಟಗಳಲ್ಲಿ ತಿಮೋಥಿಯನು ದೇವರ ಸಭೆಯನ್ನು, ಅದರ ನಾಯಕತ್ವವನ್ನು ವಹಿಸಿಕೊಂಡು ಸೇವೆ ಮಾಡ್ತಾ ಇರುವಂಥ ಕಾಲಘಟ್ಟ. ಪೌಲನು ಸೆರೆಮನೆಯಲ್ಲಿದ್ದಾನೆ. ಅವನ ಆತ್ಮಿಕ ಸಂತತಿಯಾದ ತಿಮೋಥಿಯನು ಸಭೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಡೆಸ್ತಾ ಇದ್ದಾನೆ. ಬಹಳ ಉಪದ್ರವ ಇದ್ದಂಥ ಕಾಲಘಟ್ಟ, ವಿಶ್ವಾಸಿಗಳು ನೆಲೆ ನಿಲ್ಲಕ್ಕಾಗದೇ ಇರುವಂಥ ಕಾಲಘಟ್ಟ, ನೀರೋ ಚಕ್ರವರ್ತಿಯ ಕಾಲಘಟ್ಟ, ಅನೇಕ ದುರುಪದೇಶಗಳು, ಅನೇಕ ಫಾಲ್ಸ್ ಟೀಚಿಂಗ್ಸ್ ಬಹಳವಾಗಿ ಹಬ್ಬುತ್ತಿರುವ ಕಾಲಘಟ್ಟ. ಆ ಕಾಲಘಟ್ಟದಲ್ಲಿ ತಿಮೋಥಿಯನಿಗೆ ಪೌಲನು ತನ್ನ 2ನೇ ಪತ್ರಿಕೆಯನ್ನು ಬರೀತಾ ಇದ್ದಾನೆ. 16ನೇ ವಾಕ್ಯವನ್ನು ನಾವು ಓದಿದ್ರೆ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಮೆನಿ ಬಿಲೀವರ್ಸ್, ಅನೇಕ ವಿಶ್ವಾಸಿಗಳು ಪೌಲನನ್ನು ಕೈ ಬಿಟ್ಟರು. ಪೌಲನ ಉಪದೇಶಕ್ಕೆ ಅಧೀನರಾಗಬೇಕಾದವರು ಪೌಲನಿಂದ ದೂರವಾದರು. ರೋಮ ಸರ್ಕಾರದ ಎಲ್ಲ ವಿಧವಾದಂಥ ನ್ಯಾಯ ವಿಚಾರಣೆಗಳನ್ನು ಒಬ್ಬನೇ ಎದುರಿಸಬೇಕಾದಂಥ ಪರಿಸ್ಥಿತಿ. ದೇಶ ಪೂರ್ತಿಯಾಗಿ ಪ್ರತಿಕೂಲದ ವಾತಾವರಣ ನೀರೋ ಚಕ್ರವರ್ತಿಯ ಕಾಲದಲ್ಲಿ ತೀವ್ರವಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪೌಲನು ಒಂದು ಶಕ್ತಿಯುತವಾದಂಥ ಅಥವಾ ಪ್ರವದನೀಯ ಸತ್ಯವನ್ನು ಕೂಗಿ ಸಾರ್ತಾ ಇದ್ದಾನೆ.
ಆಗಲೂ ನನ್ನ ಜೊತೆಯಲ್ಲಿ, ನನ್ನ ಬಳಿಯಲ್ಲಿ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ. Hallelujah. But the Lord stood with me and strengthened me. ಕೆಲವೊಮ್ಮೆ ಯಾರೋ ಜೊತೆಗೆ ನಿಲ್ತಾರೆ, ಕಡೆಯವರೆಗೂ ಇರ್ತಾರೆ ಅಂತ ನಾವು ನಂಬ್ತೀವೋ, ಅಂಥವರು ಕೈ ಬಿಟ್ಟು ಹೋಗುವಾಗ ಕೆಲವರನ್ನ ನಾವು ಬೆಳೆಸಿರ್ತೀವಿ ಆತ್ಮಿಕವಾಗಿ ದೇವರ ರಾಜ್ಯಕ್ಕೆ ಪ್ರಯೋಜನವುಳ್ಳವ ಮಾನಪಾತ್ರೆಗಳಾಗಬೇಕು ಅಂತ. ಕಳೆದ ದಿವಸ ನಾವು ಸೇವೆಗೆ ಹೋಗುವಾಗ ನನ್ನ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಬಂತು. ವೈ ಲಾರ್ಡ್ ವೈ, ಏನು ಕಾರಣ ಎಂಬ ಪ್ರಶ್ನೆ ಬಂತು. ಕೆಲವರನ್ನ ಒಳ್ಳೆಯ ರೀತಿಯಲ್ಲಿ ಉಪದೇಶ ಮಾಡಿರ್ತೀವಿ, ಒಳ್ಳೆಯ ರೀತಿಯಲ್ಲಿ ದೈವ ವಚನದಲ್ಲಿ ಬೆಳೆಸಿರ್ತೀವಿ, ಕೃಪೆಯಿಂದ ಬೆಳೆದು ಬಂದಿರ್ತಾರೆ, ಆತ್ಮಿಕವಾಗಿ ಪುಷ್ಟಿ ಉಳ್ಳವರಾಗಿರ್ತಾರೆ. ಆರ್ಥಿಕವಾಗಿ ದೇವರು ಆಶೀರ್ವಾದ ಕೊಡುವಾಗ ಬೇಗನೆ ದಾರಿ ಸನ್ಮಾರ್ಗವನ್ನು ತಪ್ಪಿಬಿಡ್ತಾರೆ ಕೆಲವರು. ಅಲೆಕ್ಸಾಂಡರ್, ನೀವು ಅದರ 14ನೇ ವಾಕ್ಯವನ್ನು ಓದಿದ್ರೆ ಅಲ್ಲಿ ಕಾಣಬಹುದು, ಕಂಚುಗಾರನಾದಂಥ ಅಲೆಕ್ಸಾಂಡರ್. ಅನೇಕರು ಬಿಟ್ಟು ಹೋಗ್ತಾರೆ, ಕೆಲವೊಮ್ಮೆ ಸಭೆಯನ್ನು ಬಿಟ್ಟು ಹೋಗ್ತಾರೆ, ಸಭೆಗೆ ದ್ರೋಹ ಮಾಡ್ತಾರೆ, ಬೆಳೆಸಿದಂಥ ದೈವ ಸೇವಕರನ್ನ ಮರ್ತು ಬಿಡ್ತಾರೆ, ಉಪದೇಶಕ್ಕೆ ವಿರುದ್ಧವಾಗಿ ಹೋಗ್ತಾರೆ. ಇದು ಯಾಕೆ ಅಂತ ಕೇಳಿದಾಗ ನನಗರ್ಥವಾಯಿತು, ಇದು ಪಾಸ್ಟರ್ ರವಿಮಣಿಯವರ ಜೀವನದಲ್ಲಿ ಮಾತ್ರವಲ್ಲ, ಇದು ಅಭಿಷಕ್ತರಾಗಿರುವ ಎಲ್ಲರ ಜೀವನದಲ್ಲೂ ಕಾಣಬಹುದಾಗಿದೆ. 1 ಯೋಹನಾನ್ 2ನೇ ಅಧ್ಯಾಯ 1 John chapter 2 verse 19, 2:19 ಅಪೊಸ್ತಲನಾದಂಥ ಯೋಹಾನನು, ಪ್ರೀತಿಯ ಅಪೊಸ್ತಲನೆಂದು ಕರೆಯಲ್ಪಟ್ಟಂಥ ಅಪೊಸ್ತಲನಾದಂಥ ಯೋಹಾನನು ಅವನು ಹೀಗೆ ಹೇಳ್ತಾನೆ, ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರು ಆಗಿರಲಿಲ್ಲ. ಅವರು ನಮ್ಮವರು ಆಗಿರಲಿಲ್ಲ. ಪ್ರಾಬ್ಲಮ್ ನಾವು ತಪ್ಪು ತಿಳ್ಕೊಂಡ್ವಿ, ಅವ್ರು ನಮ್ಮವರು ಅಂತ. ಅರ್ಥ ಆಗ್ಲಿಲ್ಲ ಅಲ್ಲ? ತಪ್ಪು ದೇವರಿಗೆಲ್ಲ ಬಂದಿದ್ದು, ತಪ್ಪು ನಮಗೆ ಸಂಭವಿಸಿದ್ದು. ನಮ್ಮವರಾಗಿದ್ದರೆ, ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಪ್ರತಿಕೂಲ ಬಂದಾಗ, ಹೋರಾಟ ಬಂದಾಗ, ನನ್ನ ಜೀವನದಲ್ಲಿ ನನ್ನ ಕಂಡು ಅನೇಕರು ನಮ್ಮನ್ನು ಬಿಟ್ಟು ಓಡಿ ಹೋದರು. ಆದರೆ ಕಷ್ಟ ಕಾಲದಲ್ಲೂ, ಪ್ರತಿಕೂಲಗಳ ಮಧ್ಯದಲ್ಲೂ ಬೆನ್ನೆಲುಬಾಗಿ ಜೊತೆಗೆ ಸೇವೆಗೆ ಕೈ ಕೊಟ್ಟು ಹೆಗಲು ಕೊಟ್ಟು ನಿಂತವರು ಅನೇಕ ಕುಟುಂಬಗಳು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗಾಗಿ ಒಂದು ಸಲ್ಯೂಟ್ನ ನೋಡಿದ್ದೇನೆ. ಕೆಲವರು ಕೇವಲ ಹೆಸರಿಗಾಗಿ, ಸ್ಥಾನಕ್ಕಾಗಿ, ಪದವಿಗಾಗಿ, ಹಣಕ್ಕಾಗಿ, ಆಶೀರ್ವಾದಕ್ಕಾಗಿ ಮಾತ್ರ ಬರೋರಿದ್ದಾರೆ. ಅದು ದೊರಕಿದ್ರೆ ಅವರು ಜಾಗ ಖಾಲಿ ಮಾಡಿಬಿಡ್ತಾರೆ. ಇಲ್ಲಿ ಅಪೊಸ್ತಲನಾದಂಥ ಯೋಹಾನನು ಹೇಳ್ತಾನೆ, ಅವರು ನಮ್ಮವರ ಆಗಿದ್ರೆ ನಮ್ಮ ಜೊತೆಯಲ್ಲೇ ಇರ್ತಿದ್ರು, ಆದರೆ ಅವರು ನಮ್ಮನ್ನು ಬಿಟ್ಟು ಹೋದುದರಿಂದ ಕ್ರೈಸ್ತರೆನಿಸಿಕೊಳ್ಳುವವರು ಎಲ್ಲರೂ ನಮ್ಮವರು ಅಲ್ಲವೆಂಬುದು ಸ್ಪಷ್ಟವಾಗಿ ತೋರು ಬಂತು. ಎಲ್ಲ ವಿಶ್ವಾಸಿಗಳು ನಮ್ಮವರೇ ಅನ್ಕೋತೀವಿ, ಎಲ್ಲ ನಮ್ಮ ಕುಟುಂಬ ಅನ್ಕೋತೀವಿ, ಎಲ್ಲ ನಾವೊಂದು ಫ್ಯಾಮಿಲಿ ಅನ್ಕೋತೀವಿ. ಆದರೆ ಕೆಲವರು ಬಿಟ್ಟು ಹೋಗ್ತಾರೆ. ಅವರಿಗೆ ಒಂದು ಚೂರು ಅದರ ಕುರಿತು ಗೋಜಿಗೆ ಹೋಗಲ್ಲ, ಅವರು ಅದರ ಬಗ್ಗೆ ಅವರಿಗೆ ಒಂದು ಚೂರು ಕಾಳಜಿನೂ ಇರಲ್ಲ. ವಾಟ್ ಇಸ್ ದ ರೀಸನ್? ಕಾರಣ ಏನು? ಅವರು ನಮ್ಮವರಾಗಿದ್ದರೆ ಏನು ಬಂದರೂ ಸರಿ, ಕಡೆವರೆಗೂ ನಮ್ಮ ಜೊತೆನೇ ಇರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ನಾನು ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ತಗೊಳ್ತೀನಿ. ಆ ಸಂದರ್ಭಗಳಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ದೊರಕದೇ ಇದ್ದಾಗ ದೇವರ ಸನ್ನಿಧಾನದಲ್ಲಿ
ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಗೊತ್ತಿಲ್ಲದ್ರೆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಐ ಡೋಂಟ್ ನೋ, ತುಂಬ ಇಮೋಷ್ನಲ್ ಆಗ್ಬಿಡ್ತೀನಿ ನಾನು. ಅಳ್ತಾ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಹೀಗೆ ಹೇಳಿದನು, ವೆನ್ ಪೀಪಲ್ ಲೀವ್ ಯು ಗಾಡ್ ಡ್ರಾಸ್ ನಿಯರ್ ಟು ಯು ಅಂತ. ಯಾವಾಗ ಜನ ನಿನ್ನನ್ನು ಬಿಟ್ಟು ಹೋಗ್ತಾರೋ ಆಗ ದೇವರು ನಿನ್ನನ್ನು ಹತ್ತಿರಕ್ಕೆ ಇನ್ನೂ ಸೆಳೀತಾ ಇರ್ತಾನೆ ಅಂತ. ಆಮೇನ್. ಭರವಸೆ ಇಟ್ಟವರು, ನಂಬಿಕೆ ಇಟ್ಟವರು ಬಿಟ್ಟು ಹೋಗುವಾಗ, ಕೈ ಕೊಟ್ಟು ಹೋಗುವಾಗ, ಅಪನಂಬಿಗಸ್ತರಾಗುವಾಗ ಪೌಲನು ಹೇಳ್ತಾನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟು ಹೋದರು, ನಾನೊಬ್ಬನೇ ಎದುರಿಸ್ಬೇಕಾಯ್ತು ನ್ಯಾಯ ವಿಚಾರಣೆ, ಒಬ್ಬನೇ ಪ್ರತಿಕೂಲಗಳಲ್ಲಿ ಹಾದು ಹೋಗಬೇಕಾಗಿತ್ತು. ಆದರೂ ನನ್ನ ದೇವರು ನನ್ನನ್ನು ಕೈ ಬಿಡಲಿಲ್ಲ. ಆತನು ನನ್ನ ಸಂಗಡ ಇದ್ದು ನನ್ನನ್ನು ಬಲಪಡಿಸಿದವನಾಗಿದ್ದಾನೆ. ಇವತ್ತು ಕೆಲವರಿಗೆ ಅಂತ ಸ್ಟೋರಿ ಹೇಳಬೇಕಾಗಿದೆ. ನಂಬಿದವರು ಕೈ ಬಿಟ್ಟರು, ಪ್ರೀತಿ ಮಾಡಿದವರು ಕೈ ಬಿಟ್ಟರು, ಅಲ್ಲೆಲ್ಲೂಯ್ಯ ಆಶ್ರಯ ಇಟ್ಟವರು ಕೈ ಬಿಟ್ಟರು. ಆದರೆ ನಿನ್ನನ್ನು ಕೈ ಬಿಡದೇ ಇರೋ ಒಬ್ಬ ದೇವರು ಇವತ್ತು ನಿನ್ನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಅವನು ನಿನ್ನ ಬಲಪಡಿಸುವ ದೇವರಾಗಿದ್ದಾನೆ. ಇವರೆಲ್ಲರೂ ಬಿಟ್ಟು ಹೋಗುವಾಗ ನಾವು ಬಲಹೀನರಾಗ್ಬಿಡ್ತೀವಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ. ಆಮೇಲೆ ಕೀರ್ತನೆ 27:10 ಹೇಳುತ್ತೆ, Psalms 27:10, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. Come on, somebody shout hallelujah. ಬಂಧುಗಳು ಬಿಟ್ಟು ಹೋಗಬಹುದು, ಮಿತ್ರರು ನಿನ್ನಿಂದ ದೂರವಾಗಬಹುದು, ನಿನಗೆ ಆಪ್ತರಾದವರು ಕೈ ಕೊಟ್ಟು ಹೋಗಬಹುದು, ಆದರೆ ಕರೆದವನು ನಂಬಿಗಸ್ತನು. ತಂದೆ ತಾಯಿಗಳು ನಿನ್ನನ್ನು ತೊರೆದು ಬಿಟ್ಟರು, ಅಲ್ಲಲೂಯ್ಯ, ದೇವರು ನಿನ್ನನ್ನು ತೊರೆಯೋದಿಲ್ಲ, ಅವನು ನಿನ್ನನ್ನು ಸೇರಿಸಿಕೊಳ್ಳುವವನು. ಅವನು ಹೇಗೆ ಸೇರಿಸ್ಕೊಳ್ತಾನೆ ಅಂದರೆ, ಅವನು ನಿನ್ನನ್ನು ಬಲಪಡಿಸಿ ಸೇರಿಸ್ಕೊಳ್ತಾನೆ. ಕೆಲವೊಮ್ಮೆ ಹೆಂಡತಿ ಬೇರ್ಪಡ್ತಾಳೆ, ಕೆಲವೊಮ್ಮೆ ಗಂಡ ಬೇರ್ಪಡ್ತಾನೆ, ಕೆಲವೊಮ್ಮೆ ತಂದೆ ತಾಯಿಗಳು ಬೇರ್ಪಡ್ಬೋದು. ಆದರೆ ನಿನ್ನನ್ನು ಕರೆದವನು, ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ ನಿನ್ನ ಹೆಸರು ಹಿಡಿದು ಕರೆದವನು, ಕಡೆವರೆಗೂ ಕಾಯೋದಕ್ಕೆ, ನಿನ್ನನ್ನು ಬಲಪಡಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ ಎಂದು ನಂಬುವವರು ಮಾತ್ರ ಆ ದೇವರಿಗೆ ಗಟ್ಟಿಯಾಗೋದ ಮಹಿಮೆಯನ್ನು ಕೊಡ್ರಿ. Come on, somebody lift up your voice and shout hallelujah. ಅದರಿಂದಲೇ ನಾನು ಇವತ್ತಿನ ಪ್ರಸಂಗಕ್ಕೆ ನನ್ನ ಟೈಟಲ್ ಬಲಪಡಿಸಲಾಗಿದೆ ಅಂತ ಹೇಳಿದೆ. ಬಲಪಡಿಸು ಎಂಬ ಪ್ರಾರ್ಥನೆ ಅಲ್ಲ, ಆಲ್ರೆಡಿ ದೇವರು ಬಲಪಡಿಸಿದಾನೆ ಅಂತ. ಬಲಪಟ್ಟವರು ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಇಂಥ ವಾತಾವರಣದಲ್ಲಿ ಹಾದು ಹೋದಾಗಲೂ ನಾನು ಬಿದ್ದು ಹೋಗಲಿಲ್ಲ, ನನ್ನ ಬಳಲಿ ಹೋಗಲಿಲ್ಲ. ಇವತ್ತು ಇಲ್ಲಿ ಕುಳಿತುಕೊಂಡು ಸ್ತೋತ್ರ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ದೇವರ ಸೇವೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನನ್ನು ಬಲಪಡಿಸಿದ ಒಬ್ಬನು ನನ್ನ ಜೊತೆಯಲ್ಲಿ ಇರೋದ್ರಿಂದ. ಸಮಟೈಮ್ಸ್ ವಿ ಫೀಲ್, ಎಂಥದಪ್ಪ ಇದು, ಬೇಡವೇ ಬೇಡ, ಈ ಸೇವೆನೂ ಬೇಡ, ಎಂಥದ್ದು ಬೇಡ. ಪಾಸ್ಟರ್ಗಳಿಗೆ ಎಲ್ರಿಗೂ ನಮಗೆಲ್ರಿಗೂ ಅನುಭವ ಆಗಿದೆ. ಇಲ್ಲ ಅಂದರೆ ನೀವು ಸುಳ್ಳು. ಎಸ್, ಆಮೇಲೆ ಬೇಡ ಅಂತ ಪೇತ್ರನೇ ಬೇಡ ಅಂತ ಬಿಟ್ಟು ಹೋಗಿಲ್ವಾ? ಸ್ತೋತ್ರ. ಆಮೇಲೆ ಎಲ್ರಿಗೂ ಆಗುತ್ತೆ. ಏಲಿಯಾ ಬೇಡ ಅಂತ ಹೋಗ್ಲಿಲ್ವಾ? ಸಾಯೋಗೋಗ್ಬಿಟ್ಟಿದ್ದ ಅವನು. ಏಲಿಯಾ ಅಂತೂ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದ. ಆಮೇಲೆ ಕೆಲವೊಮ್ಮೆ ವಿ ಫೇಸ್ ದಿಸ್. ಅವರಿಗೆ ಈ ಬಿಟ್ಟೋಗೋರು, ಕೆಟ್ಟೋಗೋರು, ತಪ್ಪಿಸ್ಕೊಂಡೋಗೋರು, ಕೆಲವರು ನಾಜೂಕಾಗಿ ಜಾರ್ಕೊಂಡ್ಬಿಡ್ತಾರೆ. ಇದೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಅನ್ನುತ್ತೆ, ಆದರೆ ಅವ್ರಿಗೆ ಆಶ್ಚರ್ಯ ಅಲ್ಲ. ಅದು ಅವ್ರಿಗೆ ಆಶ್ಚರ್ಯ ಅಲ್ಲ.
ನಮಗೆ ಆಶ್ಚರ್ಯ. ಆ ಆಶ್ಚರ್ಯ ಬಂದಾಗಲೇ ದೇವ್ರಿಗೆ ಗೊತ್ತು, ಇವ್ರ ಜೊತೆಗಿದ್ರೆ ನಿನ್ನ ಸೇವೆಗೆ ಇವರು ಮುಳ್ಳಾಗಿರ್ತಾರೆ, ಪಕ್ಕಕ್ಕೆ ಸರಿಸು ಅಂತ. ನನಗೆ ಪೌಲನ ಭಾಷೆ ಭಾಳ ಇಷ್ಟ ಆಯಿತು. ಕ್ಯಾನ್ ಯು ಕಮ್ ಬ್ಯಾಕ್ ಟು 2 Timothy 4:17 4:17 ನೋಡ್ರಿ. ಕರ್ತನ ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಸ್ತೋತ್ರ. ದಟ್ ಮೀನ್ಸ್ ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಆರಿಸಿ ಅಭಿಷೇಕ ಮಾಡಿದನೋ ಆ ಉದ್ದೇಶ ನೆರವೇರಿಸೋ ಕರ್ತವ್ಯ ಕರ್ತನಿಗಿರೋದ್ರಿಂದ ಯಾರು ಬಿಟ್ಟೋದ್ರು, ಯಾರು ಕೈ ಬಿಟ್ಟರು, ಸ್ತೋತ್ರ, ನೋ ವರೀಸ್, ನೋ ವರೀಸ್, ನೋ ವರೀಸ್. ಆಮೇಲೆ ಲೆಟ್ ಮಿ ಎಕ್ಸ್ಪ್ಲೈನ್. ಮೀನಿಂಗ್ ಸ್ಟ್ರೆಂಥನ್, ಬಲಪಡಿಸಲಾಗಿದೆ ಎಂಬ ಅದರ ಮೂಲ ಭಾಷೆಯಲ್ಲಿ ಗ್ರೀಕ್ ಭಾಷೆ ಆಗಿರೋದ್ರಿಂದ ನನ್ನ ಉಚ್ಚಾರಣೆ ಕರೆಕ್ಟೋ ಇಲ್ವೋ ಗೊತ್ತಿಲ್ಲ. ಎಂಡೂನಾಮ್, END UNAMOO, END UNAMOO. ಇದರ ಅರ್ಥ ಟು ಎಂಪವರ್, ಶಕ್ತಿಗೊಳಿಸು, ಟು ಫಿಲ್ ವಿತ್ ಸೂಪರ್ ನ್ಯಾಚುರಲ್ ಸ್ಟ್ರೆಂತ್, ಅಲೌಕಿಕವಾದ ಬಲದಿಂದ ತುಂಬಿಸು, ಟು ಮೇಕ್ ಸ್ಟ್ರಾಂಗ್ ಇನ್ವರ್ಡ್ಲಿ, ಆಂತರಿಕವಾಗಿ ನಿಮ್ಮನ್ನು ಬಲಪಡಿಸೋದು. ಆಮೇಲೆ ಹಲೋ, ಇದೀರಾ ನೀವು ನನ್ನ ಜೊತೆ? ಆಂತರಿಕವಾಗಿ ನಿಮ್ಮನ್ನು ಬಲಪಡಿಸೋದು, ಅಲೌಕಿಕವಾಗಿ ನಿಮ್ಮನ್ನು ಸೂಪರ್ ನ್ಯಾಚುರಲ್ ಸ್ಟ್ರೆಂತಲ್ಲಿ ಅಲೌಕಿಕವಾದ ಬಲ ಮತ್ತು ನಿಮ್ಮನ್ನು ದೇವರು ಶಕ್ತಿಯಿಂದ ತುಂಬಿಸೋದು. ಅದರ ಅರ್ಥ ನಾನು ಹೇಳ್ತೇನೆ, ನಿಮಗೇನು ಮಾಡೋಕ್ಕಾಗಲ್ವೋ ಅದನ್ನು ನಿಮ್ಮ ಮೂಲಕ ಮಾಡಿಸ್ತಾನೆ ಅಂತ. ನಿಮಗದರ ಬಲ ಇಲ್ಲ, ನಿಮಗದರ ಸಾಮರ್ಥ್ಯ ಇಲ್ಲ, ಆದರೆ ನಿಮ್ಮನ್ನು ದೇವರು ಬಲಪಡಿಸ್ತಾನೆ ಅಂತ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಉದಾಹರಣೆ ಬೈಬಲ್ನಲ್ಲಿ ಓದಿದ್ರೆ, ದಾನಿಯೇಲನು ಸಿಂಹದ ಗವಿಯಲ್ಲಿರುವಾಗ ಸಿಂಹದ ಬಾಯಿಗಳನ್ನು ಕಟ್ಟುವುದಕ್ಕೆ ದೇವರು ದಾನಿಯೇಲನಿಗೋಸ್ಕರ ದೂತರನ್ನ ಇಳಿಸಿದನು. ದಾನಿಯೇಲನ ಪುಸ್ತಕ 6:22 ನಾವು ಕಾಣ್ತೀವಿ. ಅದನ್ನು 6:22 ನಾವು ಕಾಣ್ತೀವಿ. ಸದ್ರಕ್, ಮೇಷಕ್, ಅಬೇದ್ನೆಗೋ ಬೆಂಕಿಯ ಜ್ವಾಲೆಯಲ್ಲಿರುವಾಗ 4ನೇಯವನಾಗಿ ಇಳಿದು ಬಂದಿದ್ದು ಅವರನ್ನ ಬಿಡಿಸೋದಕ್ಕೆ, ಹಲ್ಲೆಲೂಯಾ, ಅವರನ್ನ ಬಲಪಡಿಸೋದಕ್ಕೆ. ಸ್ತೆಫನನನ್ನ ಕಲ್ಲೊಡೆದು ಕೊಲ್ಲುವಾಗ ಯೇಸು ಕ್ರಿಸ್ತನ ಮುಖವನ್ನ ಕಾಣ್ತಾ ಇದ್ದಾನೆ. ತಂದೆಯ ಬಲಭಾಗದಲ್ಲಿರುವ ಯೇಸು ಕ್ರಿಸ್ತನ ಮುಖವನ್ನ ಅವನು ಕಾಣ್ತಾ ಇದ್ದಾನೆ. ಅಪೊಸ್ತಲ ಕೃತ್ಯಗಳು 7:55-56. When the fire increases, God's presence becomes visible. ಯಾವಾಗ ಒತ್ತಡ ಜಾಸ್ತಿ ಆಗುತ್ತೋ, ಯಾವಾಗ ಬೆಂಕಿ ಪರಿಶೋಧನೆಗಳು, ಹೋರಾಟಗಳು ಜಾಸ್ತಿ ಆಗುತ್ತೋ, ಆಗಲೇ ದೇವರು ಕಾಣತಕ್ಕಂತೆ ನಿನಗಾಗಿ ಪ್ರತ್ಯಕ್ಷನಾಗುತ್ತಾನೆ. ನಿಮಗೆ ಅರ್ಥ ಆಗಲಿಲ್ಲ? ದಾನಿಯೇಲನಿಗೋಸ್ಕರ ದೇವರ ದೂತರನ್ನ ಇಳಿಸಿದನು. ಶದ್ರಕ್, ಮೇಷಕ್, ಅಬೇದ್ನೆಗೋಗೋಸ್ಕರ 4ನೇಯವನಾಗಿ ಆ ಬೆಂಕಿಯಲ್ಲಿ ಇಳಿದು ಬಂದನು. ಸ್ತೆಫನನಿಗೋಸ್ಕರವಾಗಿ ಪರಲೋಕದ ದರ್ಶನವನ್ನು ತೋರಿಸಿದ ಹಾಗೆ ಇವತ್ತು ಕೆಲವರಿಗೋಸ್ಕರವಾಗಿ ಯಾವಾಗ ನೀನು ಪ್ರತಿಕೂಲಗಳಲ್ಲಿ ಹಾದು ಹೋಗ್ತೀಯೋ, ಹೋರಾಟಗಳ ಮಧ್ಯದಲ್ಲಿ ಹಾದು ಹೋಗ್ತೀಯೋ, ಆಗಲೇ ದೇವರು ಕಾಣತಕ್ಕಂತೆ ನಿನಗೆ ಪ್ರತ್ಯಕ್ಷನಾಗ್ತಾನೆ. ನಂಬರ್ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ.
ಆಮೆನ್, ಆಮೆನ್, ಹಲ್ಲೆಲೂಯಾ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ನಂಬ್ತೇನೆ. 17ನೇ ವಾಕ್ಯದಲ್ಲಿ ಹೇಳ್ತಾನೆ, ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆ, so that the message might be fully proclaimed. The purpose, ದೇವರು ಏನಕ್ಕೆ ಕರೆದನು ಆ ಉದ್ದೇಶ ನೆರವೇರಿಸೋವರೆಗೂ ನೀನು ಬಲಹೀನನಾಗೋದಕ್ಕೆ ಬಿಡೋದಿಲ್ಲ. ಐ ಗ್ಯಾರಂಟಿ ಯು, ನಾನು ನಿಮಗೆ ಭರವಸೆ ಕೊಡ್ತೀನಿ, ನೀವು ಬಲಹೀನರಾಗೋದಿಲ್ಲ. ನೀವು ಸುವಾರ್ತೆ ಸೇವೆ ಕರೆದಿದ್ರೆ ಆ ಸುವಾರ್ತೆ ಸೇವೆ ಪೂರ್ತಿ ಆಗೋವರೆಗೂ ಯಾರೆಲ್ಲ ತೊರೆದರು ದೇವರು ನಿಮ್ಮನ್ನು ತೊರೆಯೋದಿಲ್ಲ. ಅವನು ನಿಮ್ಮನ್ನು ಸೇರಿಸಿಕೊಳ್ಳುವವನಾಗಿರ್ತಾನೆ. ಪೌಲನ ಜೀವನವನ್ನು ಉಳಿಸೋದು ಮಾತ್ರ ಅಲ್ಲ ದೇವರ ಉದ್ದೇಶ. God strengthened him not just to survive. ಹೆಂಗ ಬದುಕೋ, ಹೆಂಗ ಜೀವನ ಮಾಡೋ. ಕೆಲವರು ಹೆಂಗ ಜೀವನ ಮಾಡೋದು, ಲಂಗೂ ಇಲ್ಲ ಲಗಾಮೂ ಇಲ್ಲ. ಸ್ತೋತ್ರ. ಹೆಂಗ್ ಬದುಕ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಈ ಸ್ತೋತ್ರ ಹೇಳ್ದ ಇದ್ದಾಗ ನನಗೊಂದು ಸಂಶಯ. ಆಮೇಲೆ ಸರ್ವೈವ್ಗೋಸ್ಕರ ಬದುಕಿದ್ದಲ್ಲ, ದೇವರು ಅವನ ಮೇಲಿಟ್ಟಿದ್ದ ಸೇವೆಯನ್ನ ಪೂರ್ತಿಗೊಳಿಸೋವರೆಗೂ, ದೇವರು ನಿನ್ನ ಮೇಲಿಟ್ಟಿರೋ ಸೇವೆ ಕಂಪ್ಲೀಟ್ ಆಗೋವರೆಗೂ, ಓ ಕಮ್ ಆನ್ ಸಂಬಡಿ, ಆ ಮಿಷನ್ ಅಕಂಪ್ಲೀಷ್ ಆಗೋವರೆಗೂ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. Come on, somebody shout hallelujah. ಎಷ್ಟು ಜನರಿಗೆ ದೃಢ ನಿಶ್ಚಯ ಇದೆ, ನನ್ನನ್ನು ದೇವರೊಂದು ಉದ್ದೇಶಕ್ಕಾಗಿ ಕರೆದಿದ್ದಾನೆ, ದೇವರು ಈ ಸಭೆಯಲ್ಲಿ ನೆಟ್ಟಿದ್ದಾನೆ, ಸೇವೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಬೇಕಾದ ಬಲ ಆಲ್ರೆಡಿ ಅವನು ಎಂಪವರ್ ಮಾಡಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ದುಷ್ಟನು ಹೇಳ್ತಾನೆ, ಸೈತಾನನು ಹೇಳ್ತಾನೆ, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಸೋತೋಗ್ತೀಯ, ಮುಂದಕ್ಕೆ ಸೇವೆ ಮಾಡೋಕ್ಕಾಗಲ್ಲ ಅಂತ. ಆ ಸೋತ ನಾಚಿಕೆಗೆಟ್ಟ ಸೈತಾನನಿಗೆ ಹೇಳು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹೇ ಹೇ ಹೇ, ಆರ್ ಯು ವಿತ್ ಮೀ? Amen. God gives strength to fulfill divine assignment. ದೇವರ ಉದ್ದೇಶವನ್ನ ನೆರವೇರಿಸುವುದಕ್ಕೆ ದೇವರು ನಮ್ಮನ್ನ ಬಲಪಡಿಸ್ತಾನೆ. Come on, somebody shout hallelujah. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನಿನ್ನ ಮೇಲೆ ದೇವರು ಏನು ಉದ್ದೇಶ ಇಟ್ಟು ತಾಯಿಯ ಗರ್ಭದಿಂದ ನಿನ್ನನ್ನು ಹೆಸರಿಡಿದು ಕರೆದು ಬೇರ್ಪಡಿಸೋದನ್ನು, ಇಲ್ಲಿವರೆಗೆ ಕರ್ಕೊಂಬಂದ್ರೆ ಇಲ್ಲಿವರೆಗೆ ನಡೆಸೋದನ್ನು, ಅದು ನೆರವೇರವರೆಗೂ ಒಂದು ದುಷ್ಟ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ಮಾಟ ಮಂತ್ರದ ಶಕ್ತಿಗಳಿಗೂ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ, ಒಂದು ದುರ್ವ್ಯಾಧಿಗೂ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ದುಷ್ಟಾತ್ಮನಿಗೂ ನಿನ್ನನ್ನು ಮುಟ್ಟಕ್ಕಾಗಲ್ಲ. ನಿನ್ನ ಎಡಗಡೆ 1000, ನಿನ್ನ ಬಲಗಡೆ 10,000 ಸತ್ತು ಬಿದ್ದರು ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಹೀಗೆ ಹೇಳ್ತಾ ಇದ್ದಾನೆ, ಆ ದಿನ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನ ಮೇಲೆ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲೂ ಸಾಕ್ಷಿ ಹೇಳಬೇಕಾಗುವುದು ಅಂತನು. ಪೌಲನಿಗೆ ಗೊತ್ತು, ಈ ವಾಗ್ದಾನ ಆಲ್ರೆಡಿ ನನ್ನ ಮೇಲಿದೆ. ಬಿಟ್ಟು ಓಡಿ ಹೋದರು ಹೋಗ್ಲಿ, ಒಬ್ಬಂಟಿ ಆದರೂ ಪರವಾಗಿಲ್ಲ,
ಗಾಡ್ ಆಲ್ರೆಡಿ ಟೋಲ್ಡ್ ಮೀ, ಯೆರೂಸಲೇಮಿನಲ್ಲಿ ನಾನು ಸಾಕ್ಷಿಯಾದ ಹಾಗೆ. ಹಲ್ಲೆಲೂಯ. ಹಿಂಸಕನು ದೂಷಕನು ಕ್ರೈಸ್ತ ವಿರೋಧಿಯಾಗಿದ್ದ ನನ್ನನ್ನ ಈ ಸುವಾರ್ತೆ ಸೇವೆಗಾಗಿ ಆರಿಸಿಕೊಂಡಿರುವಾಗ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ ದೇವರು ಯೆರೂಸಲೇಮಿನಲ್ಲಿ ನಿಲ್ಲಿಸಿದ ಹಾಗೆ ರೋಮಾಪುರದಲ್ಲೂ ನಿಲ್ಲಿಸ್ತಾನೆ. ಹಲೋ ಹಲೋ. ಒಂದೊಂದು ಪ್ರತಿಕೂಲ ದಾಟುವಾಗ ಒಂದೊಂದು ಟೆಸ್ಟ್ ಮಣಿ ಅದ. ಒಂದೊಂದು ಇಕ್ಕಟ್ಟಿನಲ್ಲಿ ನೀನು ದಾಟುವಾಗ ಒಂದೊಂದು ಟೆಸ್ಟ್ ಮಣಿ ಅದ. ದೇವರು ಹೇಳ್ತಾನೆ, ಆಹಾ ವೆರಿ ಗುಡ್ ವೆರಿ ಗುಡ್. ರಾಜಾಜಿನಗರದ ಪ್ರತಿಕೂಲದಿಂದ ದಾಟದೆ ಅದು ಒಂದು ಸಾಕ್ಷಿ. ನೀನು ಅಲ್ಲಿ ಮಾತ್ರ ಅಲ್ಲ, ಹೆಬ್ಬಾಳದಲ್ಲೂ ಸಾಕ್ಷಿ ಆಗಬೇಕು. ಸ್ತೋತ್ರ ಸ್ತೋತ್ರ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ನೀನು ಸಾಕ್ಷಿಯಾಗಿರಬೇಕು. ಎಷ್ಟು ಜನ ಹೇಳ್ತೀರಾ, ಹೋರಾಟಗಳ ಮಧ್ಯದಲ್ಲಿ, ಪ್ರತಿಕೂಲಗಳ ಮಧ್ಯದಲ್ಲಿ ನನ್ನನ್ನು ದೇವರು ಸಾಕ್ಷಿಯಾಗಿ ನಿಲ್ಲಿಸಿರೋದಾದ್ರೆ ಈ ಹೋರಾಟ ನನಗೆ ವಿಷಯ ಅಲ್ಲ, ಇನ್ನೂ ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಇನ್ನೂ ಅನೇಕ ಕಡೆಗಳಲ್ಲಿ ಸಾಕ್ಷಿಯಾಗಿ ನಿಲ್ಲುತ್ತೇನೆ. ಸೌಲನು ದೇವರು ಅವನನ್ನು ಪೌಲನಾಗಿ ಬದಲಾಯಿಸಿ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿನೆಲ್ಲ ಸಾಕ್ಷಿ ಹೇಳಿದಂತೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂತನು. ಆಮೇಲೆ ಅದಕ್ಕೆ ದೇವರು ಅವನನ್ನು ಬಲಪಡಿಸಿದನು. ಅದನ್ನು ಈ ಸಕ್ರಿಯ ಮತ್ತು ಕಡ್ಡಾಯ ಎಂಬ ಎರಡು ಪದಗಳು, ಪ್ಯಾಸಿವ್ ಇಂಪರೇಟಿವ್. ಇಂಪರೇಟಿವ್ ಸಕ್ರಿಯ ಮತ್ತು ಕಡ್ಡಾಯ, ಅದು ಕ್ರಿಯಾಪದ. ಕ್ರಿಯಾಪದ